ಸರ್ ಮಾತೇ ಆಡಲಿಲ್ಲ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು ಅಂದ್ಬಿಟ್ರು ಸಂಪತ್ ಸರ್. ಅವ್ರ ಸಿನಿಮಾದಲ್ಲಿ ಎಲ್ರಿಗೂ ನೀವು ಮಾತಾಡ್ತೀರಾ ಅವ್ರ ಬಗ್ಗೆ, ಅಷ್ಟು ಚೆನ್ನಾಗಿದೆ ಅವ್ರ ಪಾತ್ರ. ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ ಸಂಪತ್ ಸರ್ ಪಾತ್ರ. ಅವ್ರು ಮಾತಾಡ್ತಾ ಇದ್ರು ಅಷ್ಟು ಚೆನ್ನಾಗಿ ಸ್ಕ್ರೀನ್ನ ತಿಂದಾಕಿದ್ದಾರೆ ಸಿನಿಮಾದಲ್ಲಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಇದ್ದಾರೆ, ಡ್ರ್ಯಾಗನ್ ಮಂಜು ಅವರಿದ್ದಾರೆ, ಹಾಗೆ ಬಿ ಸುರೇಶ್ ಸರ್ ಇದ್ದಾರೆ, ಯಶ್ ಶೆಟ್ಟಿ ಅವರಿದ್ದಾರೆ. ಎಲ್ಲರೂ ಬಹಳ ಚೆನ್ನಾಗಿ ಜಗ್ಗಪ್ಪ ಅವರಿದ್ದಾರೆ. ಅದಲ್ಲದೆ ಫಸ್ಟ್ಲಿ ಥ್ಯಾಂಕ್ಸ್ ಸತೀಶ್ ಅವ್ರಿಗೆ. ಈ ಸಿನಿಮಾ ಲಾಸ್ಟ್ ಎಂಟ್ರಿ ಈ ಸಿನಿಮಾ ನಾನು ಫೋನ್ ಮಾಡಿ ಹೇಳಿದ್ರು ಈ ಥರ ಒಂದು ಪಾತ್ರ ಇದೆ, ಕೇಳಿ ನಿಮ್ಗೆ ಇಷ್ಟ ಆದರೆ ಸಿನಿಮಾ ಆಮೇಲೆ ಮಾತಾಡೋಣ ಅಂತ. ಸೊ ನನಗೆ ಭಾಳ ಇಷ್ಟ ಆಯಿತು ಈ ಪಾತ್ರ. ಅಂದರೆ ಆ ಕ್ಯಾರೆಕ್ಟರ್ ಗ್ರಾಫ್ ಇರ್ಬೋದು, ಅಥವಾ ನನಗೆ ಕ್ಲೈಮ್ಯಾಕ್ಸಲ್ಲಿ ನನಗೆ ಫಸ್ಟ್ ಟೈಮ್ ಏನೋ ಹೊಸದಾಗಿ ಪ್ರಯತ್ನ, ನನಗೆ ಆ ಎಕ್ಸ್ಪೀರಿಯನ್ಸ್ ಅದಾದಮೇಲೆ ಬೇರೆ ಸಿನಿಮಾದಲ್ಲಿ ಮಾಡೋಕ್ಕೆ ಸಿಗುತ್ತೋ, ಆ ಪ್ರಯತ್ನ ಮಾಡೋಕ್ಕೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಬ್ಯೂಟಿಫುಲ್ ಆ ಕ್ಯಾರೆಕ್ಟರ್ ಬಂದಿದ್ದಾರೆ. ನನಗೆ ಏನೋ ಅವರು ಬಂದು ಕತೆ ನರೇಟ್ ಮಾಡಿದ್ರು, ಸ್ಕ್ರಿಪ್ಟಿಂದ ಸ್ಕ್ರೀನ್ವರೆಗೂ ಬರೋಷ್ಟೊಳಗೆ ಸಾಕಷ್ಟು ಚೇಂಜಸ್ ಆಗುತ್ತೆ. ಬಟ್ ಈ ಸತಿ ಸ್ಕ್ರಿಪ್ಟಿಂದ ಸ್ಕ್ರೀನ್ವರೆಗೂ ಬರೋಷ್ಟೊಳಗೆ ನನಗೆ ಏನು ಹೇಳಿದರು, ನನಗೆ ಹೇಗೆ ತೋರಿಸ್ತೀವಿ ಅಂತ ಹೇಳಿದರು, ಅದೇ ರೀತಿ ನನ್ನನ್ನು ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ. ನನಗೆ ಭಾಳ ಇಷ್ಟ ಆಯಿತು. ನನಗೆ ತುಂಬ ಖುಷಿ ಆಯಿತು ನನ್ನ ಸ್ಕ್ರೀನ್ ಮೇಲೆ ನೋಡಿಕೊಂಡಾಗ. ಹಾಗೆ ಪೂರ್ಣಚಂದ್ರ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ಪೆಷಲಿ ಕಲ್ಯಾಣವೇ ಗೌರಿ ಸಾಂಗ್ ನನಗೆ ತುಂಬ ತುಂಬ ಇಷ್ಟ ಆ ಸಾಂಗು. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರೊಡ್ಯೂಸರ್ಸು ವರ್ಧನ್ ಹರಿ ಸರ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೇನ್ಲಿ ನಾನು ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕಿರೋದು ಮೀಡಿಯಾದವ್ರಿಗೆ. ಯಾಕಂದರೆ ಪ್ರತಿಯೊಬ್ಬರು ಮೀಡಿಯಾದವರು, ಪ್ರತಿಯೊಂದು ನ್ಯೂಸ್ ಚಾನಲ್ಸು ಎಲ್ಲರೂ ಅವ್ರದ್ದೇ ಸಿನಿಮಾ ಇಲ್ಲ, ಈ ಸಿನಿಮಾ ಗೆಲ್ಲಬೇಕು ಅಂತ ಪ್ರತಿಯೊಂದು ಇಂಟರ್ವ್ಯೂನೂ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ರಿಗೂ ಥ್ಯಾಂಕ್ ಯು. ಅಷ್ಟೊಂದು ನೀವು ಅಂದರೆ ಇಲ್ಲ ನಾವು ಈ ಸಿನಿಮಾ ಗೆಲ್ಲಿಸ್ಬೇಕು, ಇದಿಷ್ಟು ಈ ಜರ್ನಿ ನೀವೆಲ್ಲ ನೋಡ್ಕೊಂಡು ಬಂದು ನೀವೆಲ್ಲ ಮಾಡಿದ್ದೀರಾ. ಥ್ಯಾಂಕ್ ಯು ಮೀಡಿಯಾದವ್ರಿಗೆ. ಆ್ಯಂಡ್ ಆಫ್ಕೋರ್ಸ್ ನನ್ನ ತಂದೆ ತಾಯಿ, ನನ್ನ ತಂಗಿ ಎಲ್ಲರೂ ಇದ್ದಾರೆ. ಫಸ್ಟ್ ಆಡಿಯನ್ಸ್ ಸಿನಿಮಾ ಇವರೇ. ಆ್ಯಂಡ್ ಇವರೆಲ್ರಿಗೂ ತುಂಬ ಸಿನಿಮಾ ಇಷ್ಟ ಆಗಿದೆ ಅವ್ರು ಫಸ್ಟ್ ಟೈಮ್ ನೋಡಾದಮೇಲೆ. ಆ್ಯಂಡ್ ಇವ್ರ ಸಪೋರ್ಟ್ ಇಲ್ಲದೆ ಅಫ್ಕೋರ್ಸ್ ಏನೂ ಆಗ್ತಾ ಇರಲಿಲ್ಲ ನನ್ನ ಜೀವನದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶಮೀರಾ ಅವರೇ ಥ್ಯಾಂಕ್ ಯು ಸೋ ಮಚ್, ಒನ್ ಆಫ್ ಮೈ ಫೇವ್ರೆಟ್ ಆ್ಯಂಕರ್ಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ KVN ಪ್ರೊಡಕ್ಷನ್ಸ್, ಹಾಗೆ ಕಲಾ ಸೃಷ್ಟಿ ಅವ್ರಿಗೆ, ಹಾಗೆ ತಮಿಳಲ್ಲಿ ಕರುಮಾರನ್ ಅವ್ರು ಯಾರು ಎಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮಗೂ ನಮ್ಮೆಲ್ಲರ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಉಮೇಶ್ ಸರ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈ ಕಡೆದಾಗ ಒಂದು ಸಿನಿಮಾ ನೋಡ್ಬೇಕಾದ್ರೆ ನೋಡಿ ಮುಗಿಸಿದ್ಮೇಲೆ ನನಗೊಂದು ಭಯ ಇತ್ತು, ಏನಿಸ್ತದೆ ನೋಡಿದಾಗ ಸಿನಿಮಾನ ಎಲ್ರಿಗೂ ಅಂತ. ಬಟ್ ಅಂಕಲ್ ಒಂದು ಮೆಸೇಜ್ ಮಾಡಿದ್ರು ನನಗೆ, ವಾಯ್ಸ್ ಮೆಸೇಜು. ಏನಂದ್ರೆ ನನ್ನ ಮಗನ ಕೊಚ್ಚಿ ನದಿಗೆ ಹಾಕ್ಬಿಡು ಅಂತ. ಅದು ಯಾಕೆ ಅಂತ ಸಿನಿಮಾ ನೋಡ್ಬೇಕು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಬ್ರದರ್. ಸತೀಶ್ ಸರ್, ಪರ್ಮಿಷನ್ ತಗೊಂಡು ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ದೊಡ್ಡ ಇನ್ಸಿಡೆಂಟ್ ಒಂದು ಆಯಿತು. ಫಸ್ಟ್ ಆಫ್ ಆಲ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ದೊಡ್ಡ ಇನ್ಸಿಡೆಂಟು. ಸೊ ಕಾಣ್ಬೋದಂತ ನಮ್ಮ ಸತೀಶ್ ಸರ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ವಿಜಯ್ ಸರ್, ಪಾತ್ರ ಚಿಕ್ಕದಾಗಿದ್ರು ವೆಯ್ಟ್ ಆಗಿರೋದು ನಾನು ಮಾಡುವಂತ ಹೇಳ್ಕೊಟ್ರು. ಯಾಕಂದರೆ ಬಿಗಿನಿಂಗಿನು ಏನು ಗೊತ್ತಾಗಲ್ಲ ನನಗೂ. ಸರ್ 2 days 3 days ಅಂತ ಕೇಳ್ತಾರೆ, ಸರ್ ಏನು ಹೇಳೋದು ಅಂತ. ಎವ್ರಿ ಟೈಮು ಏನು ಫೋನ್ ಮಾಡಿದ್ರು ಗೈಡ್ ಮಾಡಿ ಮಾಡಿಸಿದವರು. ಸೊ ಅದೇ ಥರ ಅವ್ರು ಹೇಳಿ ಸಿನಿಮಾ ಎಲ್ಲನೂ ಬಂದ್ಬಿಟ್ಟು ನನಗೆ ತುಂಬ ದೊಡ್ಡ ಹಿಟ್ ಕೊಟ್ಟು. ಈ ಗೆಟಪ್ ನೋಡಿರ್ಬೋದು ನೀವು, ಕಾಣಿಸ್ತಾ ಇದೆಯಾ? ಒಂದು ಸ್ಪೆಷಲ್ ಗೆಟಪ್ಪು, ತುಂಬ ಇಷ್ಟವಾಯಿತು. ಎಲ್ಲ ಸಿನಿಮಾದಲ್ಲಿ ಏನಿರ್ತೀವಿ, ನಮ್ಮ ರಕ್ತವನ್ನು ಬೆಳವಣಿಗೆ ಚಿಮ್ಮಿ ಸಿನಿಮಾ ಮಾಡಿದ್ದೀವಂತ. ಆದರೆ ಈ ಸಿನಿಮಾದಲ್ಲಿ ನಮ್ಮ
ಇಬ್ಬರು ಹತ್ತ ಚಿಮ್ಮಿದ್ದೀವಿ ಒಂದು ಫೈಟ್ ಸೀನಲ್ಲಿ, ಒಂದು ಚಿಕ್ಕ ಇನ್ಸಿಡೆಂಟು. ಸೊ ಆ ಇನ್ಸಿಡೆಂಟಲ್ಲಿ ನಾನು ಆ್ಯಕ್ಚುಲಿ ಲೈಟಾಗಿ ಒಂದು ಸ್ಕ್ರ್ಯಾಚ್ ಆಗಿ ಇಲ್ಲಿ ನನಗೆ ಕೈ ಬ್ಲಡ್ ಬರ್ತಾ ಇತ್ತು. ಸಾರ್ ಬಂದು ಕೇರ್ ಮಾಡಿದ್ರು, ಅವ್ರಿಗೆ ಗೊತ್ತಿಲ್ಲ ಅವ್ರ ಹೊಟ್ಟೆದಲ್ಲಿ ಬ್ಲಡ್ ಬರ್ತಾ ಇದೆ ಅಂತ. ಸೊ ಆ್ಯಕ್ಚುಲಿ ನಾನು ಅವತ್ತು ತುಂಬ ಭಯ ಪಟ್ಕೊಂಡೆ. ಸೊ ಈ ಥರ ಇನ್ಸಿಡೆಂಟ್ ಚಿಕ್ಕ ಚಿಕ್ಕದೆಲ್ಲೋ ಒಂದು ಆಗುತ್ತೆ ಅಂತ ಹೇಳ್ಬಿಟ್ಟು ಇದೆಲ್ಲ ಎಲ್ಲ ರೀತಿಯ ರಕ್ತ ಚಿಮ್ಮೋದಾಗಲಿ, ನಾವು ಬೆವರು ಚಿಮ್ಮೋದಾಗಲಿ ಎಲ್ಲ ನಿಮ್ಮ ಪಾದಗಳಿಗೆ, ಮತ್ತು ನೀವು ಬಂದು ಆಶೀರ್ವಾದ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಎಂಟರ್ಟೈನ್ ಮಾಡೋಕ್ಕೆ ಮಾತ್ರನೇ ಇದೆಲ್ಲ ಮಾಡ್ತಾ ಇರ್ತೀವಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಯಾಕಂದರೆ ಈಗಾಗಲೇ ನಾವು ತುಂಬ ಸಿನಿಮಾಸು ಕಳ್ಕೊಂಡಿದ್ದೀವಿ. ಅದೆಲ್ಲ ಬಂದ್ಬಿಟ್ಟು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾ ಕೊಟ್ಟರು ಬಂದು ಥಿಯೇಟರ್ ನೋಡ್ತಾ ಇಲ್ಲ ಯಾರೂ. ಸೊ ನಿಮ್ಮ ಒಂದು ದೊಡ್ಡ ಸಪೋರ್ಟ್ ಬೇಕು. ಇನ್ನು ಮುಂದೆ ಬರೋ ಎಲ್ಲ ಕನ್ನಡ ಸಿನಿಮಾಗಳಿಗೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ನೀವು ಆಶೀರ್ವಾದ ಮಾಡಿದ್ರೆ ನಾವು ನಮ್ಮ ಕುಟುಂಬ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. That's so sweet. Thank you so much, Dragon Manju sir. Once again, thank you so much ನಿಮಗೆ ರೈಸ್ ಆಫ್ ಅಶೋಕದಲ್ಲಿ. ಇಡೀ ಆ ಟ್ರೈಲರ್ನ ನೋಡಿದಾಗ ನಮಗೆ ಒಂದು ಖುಷಿ ಆಯಿತು. ಅಂದರೆ ಎಸ್, ಒಳ್ಳೆ ಸಬ್ಜೆಕ್ಟ್ನ ಮತ್ತೆ ತರ್ತಾ ಇದ್ದೀವಿ. ಯಾವಾಗಲೂ ಬೇರೆ ಬೇರೆ ಭಾಷೆಗಳಿಗೆ ಹೋಲಿಸಿ ಅದರಲ್ಲಿ ಆ ಥರ ಸಬ್ಜೆಕ್ಟ್ ಬಂತು, ಇದರಲ್ಲಿ ಈ ಥರ ಸಬ್ಜೆಕ್ಟ್ ಬಂತು ಅನ್ನೋ ಟೈಮಲ್ಲಿ ಒಳ್ಳೆ ಸಬ್ಜೆಕ್ಟ್ಗಳು ರೈಸ್ ಆಗ್ತಾ ಇದೆ ಅನ್ನೋ ಖುಷಿ ನನಗೆ ತುಂಬ ನನಗೆ ಮನಸ್ಸಿಗೆ ಖುಷಿ ಕೊಡ್ತಿದೆ, ನೆಮ್ಮದಿ ಆಗ್ತಾ ಇದೆ. ಇಡೀ ಇದೊಂದು ರೈಸ್ ಆಫ್ ಅಶೋಕ ಅನ್ನೋಕ್ಕಿಂತ ರೈಸ್ ಆಫ್ ಸತೀಶ್ ಆ್ಯಂಡ್ ಟೀಮ್ ಅಂತ ಆಗಲಿ, ಇವರೆಲ್ಲ ಸೇರಿ ಒಂದು ದೊಡ್ಡ ಮಟ್ಟಕ್ಕೆ ನಿಂತ್ಕೊಳ್ಳಿ ಅನ್ನೋ ಆಸೆ ನನಗಿದೆ. ಆಸ್ ಇಟ್ ಈಸ್ ಮ್ಯೂಸಿಕ್ ಡೈರೆಕ್ಟ್ರು ಇಲ್ಲೇ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಸೊ ಹಂಗಾಗಿ ಡೈರೆಕ್ಟರ್ ಆತ್ಮಕ್ಕೆ ಶಾಂತಿ ಕೋರ್ತಾ ಮಾಡಿದಂಥ ಎಲ್ಲ ಕಲಾವಿದರು, ನಮ್ಮ ಸಂಪತ್ ಆಗ್ಬೋದು, ಶೆಟ್ಟಿ ಆಗ್ಬೋದು, ಡ್ರ್ಯಾಗನ್ ಆಗ್ಬೋದು, ಇವರೆಲ್ಲ ಏನು ಆ್ಯಕ್ಟ್ ಮಾಡಿದ್ರೆ ನಿಮಗೆಲ್ಲ ಒಬ್ಬರು ಫೈಟ್ರು. ನಮ್ಮ ಸಪ್ತಮಿ ಗೌಡ ಸೋಲೋ ಫೈಟ್ರು. ನಾನು ಅವ್ರ ಡೈಲಾಗ್ನ ತುಂಬ ಇಷ್ಟಪಡ್ತೀನಿ. ಏಯ್ ಡ್ಯಾಶ್ ಸಿನಾ, ನಿಂಗೆ ಐತೆ ಕಡ ನಿಮಗೆ ನಾನು. ನನಗೆ ನಿಮ್ಮ ಮನೆ ಋಣ ಹೆಂಗಿದೆ ಅಂದರೆ, ಉಮೇಶ್ ಅಣ್ಣನ ಪಾತ್ರನೇ ಕಿಶೋರ್ ಅವರು ಮಾಡಿದ್ದು ದುನಿಯಾಲಿ. ಅದು ಯಾರಿಗೂ ಗೊತ್ತಿಲ್ಲ, ಇವತ್ತು ಅದನ್ನು ಹೇಳ್ತೀನಿ. ಹಂಗಾಗಿ ನಮ್ಮ ದುನಿಯಾನ ನಿಂತ್ಕೋಬೇಕಾದ್ರೆ ಕಿಶೋರ್ ಸರ್ ಮಾಡಿದ ಪಾತ್ರ ಉಮೇಶ್ ಅಣ್ಣನ ಪಾತ್ರನೇ. ಅವ್ರು ಅವತ್ತಿಗೂ ಸೂಪರ್ ಕಾಪು, ಯಾವತ್ತಿದ್ರು ಸೂಪರ್ ಕಾಪು. ಅವರು ಒಂಥರ ಸಿಂಹ ಸ್ವಪ್ನ ಇದ್ದಂಗೆ ಕೆಲವರಿಗೆಲ್ಲ ಅವ್ರ ಹೆಸರು ಹೇಳಿದ್ರೆ ಎರಡು ಕಡೆನೂ ತಿರುವು ಹಾಕ್ಕೊಂಡು ಆ ಕಡೆ ತಿರ್ಕೊಂಡು ಮಲ್ಕೊಳ್ಳೋಂಥ ಇವತ್ತು ಎಷ್ಟೋ ಜನ ಇದ್ದಾರೆ. ಸೊ ಹಂಗಾಗಿ ನೀವು ನಮಗೆ ಅವತ್ತು ನಿಮ್ಮ ಪಾತ್ರನ ನಮ್ಮ ಸಿನಿಮಾಲ್ಲಿ ತಂದು ನೀವು ಕೊಟ್ಟಂಥ ಕೆಲವು ಹಿಂಟ್ಸ್ನ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ವಿ. ಹಾಗೆ ನಾವು ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ. ಆದರೆ ನಿಮ್ಮ ಮಗು ಜೊತೆ ಒಂದ್ಸರಿ ಆ್ಯಕ್ಟ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಯಾವತ್ತಾದ್ರೂ ಒಂದು ಒಳ್ಳೆ ಕಥೆ ಮಾಡಿದಾಗ ಖಂಡಿತವಾಗ್ಲೂ ನಾನು ಕೇಳ್ತೀನಮ್ಮ, ನನಗೆ ನೀನು ನಮ್ಮ ಥರ ಸ್ಟೈಲ್ ಹೀರೋಯಿನ್, ನೀನು ಡೈರೆಕ್ಟಾಗಿ ಮಾಡೇ ಬಿಡೋದೇ ಆಗ್ತಾರೆ. ಗೊತ್ತಲ್ಲ ಸಪ್ತಮಿ ಗೌಡ ಡೈಲಾಗು, ಏ ಡ್ಯಾಶ್ ಸಿನಾ ಗೊತ್ತಲ್ಲ ನಿಂಗೆ ಅಂತ. ಹಂಗೆ ಖುಷಿ ಅನ್ಸುತ್ತೆ ನನಗೆ. ಸೊ ಹಂಗಾಗಿ ಡೆಫಿನೆಟ್ಲಿ ನಾನೊಂದು ಒಟ್ಟಿಗೆ ಆ್ಯಕ್ಟ್ ಮಾಡೋಣ ಕಣಮ್ಮ, ನನಗೆ ತುಂಬ ಗೌರವ ಇದೆ. ಆಮೇಲೆ ಇನ್ನೊಂದು ಆ್ಯಕ್ಚುಲಿ ಇವರ ಲೇಡಿ ರ್ಯಾಪೋ ಇವಾಗ ಇಂಡಸ್ಟ್ರಿಯಲ್ಲಿ, ಅಂದರೆ ಫಿಟ್ನೆಸ್ಸಲ್ಲಿ ನಾನೆಲ್ಲ ನೋಡ್ತಿರ್ತೀನಿ. ಲೈಕ್ ನೀನು ಡೆಡಿಕೇಶನ್ನು ಅಥವಾ ನೀನು ಸೀರಿಯಸ್ನೆಸ್ ಎಲ್ಲ ನೋಡಿ ನನಗೆ ತುಂಬ ಖುಷಿ ಅನಿಸುತ್ತೆ. ಒಬ್ಬ ನಟಿಗೆ ಬೇಕಾಗಿರುವಂಥ ಎಲ್ಲ ಶ್ರದ್ಧೆ ಮತ್ತು ಅದರದ್ದು ಗಮನ, ಅಂದರೆ ನಾನು ಹಿಂಗಿರಬೇಕು ಅನ್ನೋದನ್ನು ಯಾವಾಗಲೂ ನಾನು ವಾಚ್ ಮಾಡ್ತಿರ್ತೀನಿ ಫೋನಲ್ಲಿ. ಸೊ ಹಾಗಾಗಿ ಇದು ಹಂಗೆ ಕಂಟಿನ್ಯೂ ಆಗಲಿ. ಲೈಕ್ ಅಗೇನ್ ಯು ಬಿಕಮ್ ಎ ಸೂಪರ್ ಸ್ಟಾರ್ ಒನ್ ಡೇ, ಡೋಂಟ್ ವರಿ. ಹಾಗೇ ಆಗುತ್ತೆ, ಅದು ಆ ಕಾಲ ಹತ್ರ ಬರ್ತಾ ಇದೆ ಅಂದ್ಕೊಳ್ಳೋಣ. ಯಾವಾಗಲೂ ಒಳ್ಳೆಯದೇ ಬಯಸೋಣ, ಒಳ್ಳೆಯದನ್ನು ಅಂದ್ಕೊಳ್ತಾ ಇರೋಣ, ಎಲ್ಲ ಒಳ್ಳೆಯದೇ ಆಗುತ್ತೆ. ನನಗೆ ನಿಮ್ಮ ತಂದೆಯವ್ರ ಮೇಲಿರುವಂಥ ಅದೊಂದು ದೊಡ್ಡ ಋಣ. ಗೊತ್ತಿಲ್ಲ, ಒಂದು ದಿವಸ ನಿಮ್ಮದು ಒಂದು ಕಥೆ ಮಾಡಬೇಕು ಅಂತ ಆಸೆ ನನಗೆ. ನಾವು ನಿಮ್ಮ ಮನೆಗೆ ಬರ್ತೀವಿ, ಒಂಚೂರೆಲ್ಲ ಒಂದಷ್ಟು ಹಿಂಟ್ಸ್ ಕೊಡಿ. ಕಟಿಂಗ್ ಪೈ ಹಿಡ್ಕೊಂಡು ಅಲ್ಕಿ ತಾಗ್ತಾ ಇದ್ದಿದ್ದು, ಬೂಟ್ಕಾಲ್ ಬಂದ್ಬಿಡ್ತೀವಿ ಹೋಳಿ ಮಕ್ಕಳ ಅಂತ ಇದ್ದಿದ್ದು, ಅದೆಲ್ಲ ನಾವು ನೋಡ್ತಿದ್ವಿ. ಅದೇನೋ ಹೆಸರಿಟ್ಟಿದ್ರೆ ಅದಕ್ಕೆ ಆಪ್ರೇಷನ್ ಅದೇನೋ ಇಟ್ಕೊಂಡಿದ್ರು, ಅದೇನೋ ಮರ್ತೋಗಿದ್ರೆ ತುಂಬ ಚೆನ್ನಾಗಿದೆ ಅದು. ಸೊ ಹಂಗಾಗಿ ನಾವು ಬರ್ತೀವಿ, ನಾವು ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಇಡೀ ಟೀಮು ಇವತ್ತು ನನಗೆಲ್ಲದಕ್ಕಿಂತ ಹೆಚ್ಚಾಗಿ ಸತೀಶ ಹೊತ್ಕೊಂಡಿರೋಂಥ ಹೊರೆ ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ. ಸತೀಶನ ಮೇಲೆ ಯಾವಾಗಲೂ ತುಂಬ ದೊಡ್ಡ ಹೊರೆ ಇದೆ. ಅಂದರೆ ನಾನು ಬೆಳೆದು ನನ್ನ ಜೊತೆಯಲ್ಲಿರೋರನ್ನ ಬೆಳೆಸಬೇಕು ಮತ್ತು ಜೊತೆಯಲ್ಲಿರೋರಿಗೆ ಒಳ್ಳೆಯದಾಗಬೇಕು ಅಂತ ಬಯಸುವಂಥ ಒಂದು ಒಳ್ಳೆಯ ಜೀವ ಇದು. ಹಂಗಾಗಿ ನಾನು ಸದಾ ಒಳ್ಳೆಯ ಬಯಸಿ ಈ ಸಿನಿಮಾ ದೊಡ್ಡ ಹಿಟ್ ಆಗಲಿ ಅಂತ ಹೇಳಿ ನಾನು ಜೊತೆಲಿ ಇರ್ತೀನಿ. ಇವತ್ತು ಇನ್ನೊಂದು ಅಂದರೆ ಎಲ್ಲರೂ ಹೀರೋಗಳೇ ಇದ್ದಾರೆ ಇಲ್ಲಿ, ಶೆಟ್ಟಿಯಿಂದ ಹಿಡಿದು ಎಲ್ಲರೂ ಹೀರೋ ಇದ್ದೀರ. ನೀನಾಗಲಿ ಯೋಗಿ ಆಗಲಿ
ಆದಷ್ಟು ಕೆಲವು ವಿಷಯಗಳಿಗೆಲ್ಲ ಒಂದಾಗಿ ನಾವು ಮತ್ತೆ ನಿಂತ್ಕೊಂಡು ಆ್ಯಸ್ ಇಟ್ ಈಸ್ ನಮ್ಮ ಹೆಡ್ ಮಾಸ್ಟರ್ ಇಲ್ಲೇ ಇದ್ದಾರೆ. ಸೊ ಹಾಗಾಗಿ ಅವ್ರ ಪನಿಷ್ಮೆಂಟ್ ತುಂಬ ಮಣ್ಕಾಲೆಲ್ಲ ಉಳಿಸ್ಬಿಟ್ಟಿದ್ದಾರೆ ನಮ್ಮನ್ನು. ಅವ್ರದ್ದೆಲ್ಲ ಕೇಳಿ ಇನ್ನೂ ಹಿರಿಯರಿದ್ದಾರೆ. ಒಂದಾಗಿ ನಿಂತ್ಕೊಂಡು ಯಾವಾಗಲೂ ಯಾವುದೇ ಸಿನಿಮಾ ಮಾಡಲಿ ಎಲ್ಲರೂ ದಯಮಾಡಿ ಬನ್ನಿ, ಎಲ್ಲರೂ ವಿಶ್ ಮಾಡಿ. ನಾನು ಬರಬಾರ್ದು, ನಾನು ಹೋಗಬಾರ್ದು ಅಂತ ಯಾವತ್ತೂ ಮಾಡಬೇಡಿ. ನಮ್ಮಲ್ಲಿ ಒಗ್ಗಟ್ಟಿನ ಇಲ್ಲದೆ ಇದ್ದಾಗಲೇ ಇನ್ನೊಬ್ರು ಬಂದು ನಮ್ಮ ಜೊತೆ ಆಟ ಆಡೋಕ್ಕೆ ಶುರು ಮಾಡೋದು. ಎಲ್ಲಕ್ಕಿಂತ ಮೀರಿ ನಾವು ಸಿನಿಮಾದವರು, ನಮ್ಮ ಜೊತೆ ಮಾಧ್ಯಮದವರು ಯಾವಾಗಲೂ ಸದಾ ಜೊತೆಲಿದ್ದು ಈ ಸಿನಿಮಾಗಳು ಗೆಲ್ಲಬೇಕು ಅಂತ ಅವ್ರು ಪರ್ಸ್ನಲ್ಲಾಗಿ ತೊಗೋತಾರೆ. ಎಲ್ಲೋ ಬರೀತಾ ಒಂದು 2 ಲೈನ್ ಎಕ್ಸ್ಟ್ರಾ ಬರೆದು ಸಿನಿಮಾಗ ಒಳ್ಳೇದು ನುಡಿತಾರೆ. ಹಂಗಾಗಿ ನಾನು ನಿಮಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ. ನಾವು ಸಿನಿಮಾದವ್ರನ್ನ ಮೀರಿ ನಮಗೆ ಪ್ರೊಡ್ಯೂಸರ್ ಅಂತ ಒಬ್ಬರು ಅನ್ನ ಕೊಟ್ಟರೆ ನಮಗೆ ಹೊಟ್ಟೆ ತುಂಬ ಜಾಸ್ತಿ ಊಟ ಹಾಕೋರು ನೀವುಗಳು. ಇಲ್ಲೆಲ್ಲ ಯಾರು ನಿಂತಿದ್ದೀರಾ ಎಷ್ಟು ಜನ. ಹಾಗಾಗಿ ನೀವೆಲ್ಲ ಸಾಕಿ ಸಲಹೆದಕ್ಕೆ ನಾವು ಇಷ್ಟು ದೊಡ್ಡ ಮಟ್ಟಿಗೆ ಬಂದಿದ್ದೀವಿ. ನಾವು ಸದಾ ಒಂದೇ ಕೇಳೋದು, ದೇವ್ರನ್ನ ಕೇಳ್ತೀವೋ ಇಲ್ವೋ, ಆದರೆ ನಿಮ್ಗಳನ್ನ ಯಾವಾಗಲೂ ಕೇಳ್ಕೊತೀವಿ. ಕನ್ನಡದ ಸಿನಿಮಾದ ಮೇಲೆ, ಕನ್ನಡಿಗರ ಮೇಲೆ ಯಾವಾಗಲೂ ನಿಮ್ಮ ಆಶೀರ್ವಾದ ಇರಲಿ. ಬನ್ನಿ, ಇದೆಲ್ಲ ತುಂಬ ಜವಾಬ್ದಾರಿಯಿಂದ ಸಿನಿಮಾ ಮಾಡಿರ್ತಾರೆ. ಸುಮ್ಮನೆ ಹೀಗೆಲ್ಲ ಕಾಲ ಹೆಂಗೆ ಅಂದರೆ ಕಮೆಂಟ್ ನೋಡಿ ಕಮೆಂಟ್ಗೆ ಕೌಂಟ್ರ್ ಕೊಟ್ಟು ಬದುಕುವಂಥದ್ದಲ್ಲ. ನೀವು ನೋಡಿ ಆಮೇಲೆ ಇನ್ನೊಬ್ರಿಗೆ ತಿಳಿಸಿ. ಇದು ಯಾವಾಗಲೂ ನಾವು ಮಾಡಬೇಕಾಗಿರೋದು, ಇದು ನಾವು ಕನ್ನಡಿಗರು ಮಾಡಬೇಕಾಗಿರೋದು. ನಿಜವಾದ ಕನ್ನಡಿಗ ಮಾಡುವಂಥ ಕೆಲಸನ ನಾವೆಲ್ಲರೂ ಮಾಡೋಣ. ಎಲ್ರಿಗೂ ಒಳ್ಳೆಯದಾಗ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಸರ್. ಎಸ್, ಹೇಗೂ ಡೈಲಾಗ್ ಎಲ್ಲರೂ ಇಲ್ಲ, ನನ್ನೇನೆ ಹೇಳ್ಬೇಕು ಸರ್. ನೀವು ನಾನು ಬಂಕಿರೋರು ನಾನು ಕಂಡು ಟ್ರೈಲರ್ ಅಲ್ಲಿ ಹೇಗೂ ಒಂದು ಮಾಸ್ ಡೈಲಾಗ್ ಇದೆ, ಅದನ್ನ ನಮ್ಮ ದುನಿಯಾ ವಿಜಯ್ ಸರ್ ಅವರ ಮಾಸ್ ಸ್ಟೈಲಲ್ಲೇ ಹೇಳಬೇಕು ಅನ್ನೋದು ನಮ್ಮ ಆಸೆ. ನಾನೊಂದು ಡೈಲಾಗ್ ಹೇಳ್ತೀನಿ ಈಗ. ನಾನು ಬದುಕಿರೋರ್ಗು ನನ್ನ ಬೆನ್ನಲ್ಲ, ನನ್ನೊಂದು ಕೂದಲು ಬಗ್ಗಲ್ಲ. ನಾನು ಬದುಕಿರೋವರೆಗೂ ನನ್ನ ಬೆನ್ನಲ್ಲ, ನಂದೊಂದು ರೋಮಾನು ಬಗ್ಗಲ್ಲ. ನೀನು ಬಾ ಅಂದ್ರೆ ನಾನು ಬರ್ತೀನೋ ಇಲ್ವೋ. ಹೆಂಗೆ ಬರ್ತೀಯ ಅಂದ್ರೆ ಮಾತ್ರ ನಿಮ್ಮ ಅಮ್ಮನಾಣೆಗೂ ಬಂದೇ ಬರ್ತೀನಿ. ನಿನ್ನಂತ ಸಾರ ದುಶ್ಮನ್ ಉಟ್ಕೊಂಡ್ರು ನನಗೆ ನೋವು ಬರಿ. ಯಾಕೆಂದ್ರೆ ನಾನು ಹುಟ್ಟಿದ್ದೆ ಜನವರಿ. ಥ್ಯಾಂಕ್ ಯು, ಲವ್ ಯು. ಕೇಳಿಸ್ಕೊಂಡು ನಿಮ್ಮ ಸಮಯನ ನಿಮ್ಗೆ ಗೊತ್ತಂಗೆ ಎಷ್ಟು ಅಮೂಲ್ಯವಾದ ಸಮಯ ಅಂತ, ಆ ಸಮಯ ನಮಗೋಸ್ಕರ ತಾಳ್ಮೆಯಿಂದ ಕೊಟ್ಟಿದ್ದೀರಾ. ಪ್ಲೀಸ್ ಕಮ್ ಸರ್. ಪ್ರೀತಿಯಿಂದ ಅವರ ಮಾಡಿಕೊಳ್ಳೋಣ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಾಮ ಕನ್ನಡ ಚಿತ್ರರಂಗದ ಕನಸುಗಾರ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್. ಆಸೆ ಇದೆ, ಎಷ್ಟು ಕನಸು ಕಂಡುಕೊಂಡಿದೆ ಅನ್ನೋದು ನೀನು ಮಾತು ಹೇಳ್ತೀನಿ. ನಿನ್ನ ಜೊತೆ ಬಂದಿರೋ ಸ್ನೇಹಿತರೆಲ್ಲ ಹೇಳ್ತಾರೆ. ಸೊ ನಿನ್ನ ಕನಸು ನಿಜ ಆಗಲಿ, ಆಸೆ ನಿಜ ಆಗಲಿ. ನಾನು ಒಂದಂತ ಹೇಳ್ತೀನಿ ರೀ, ಹೆಣ್ಮಕ್ಳಿಗೆ ಡೆಲಿವರಿ ಪೇಯ್ನ್ ಅಂದರೆ ಗೊತ್ತು. ಆದರೆ ಪ್ರತಿ ಸಿನಿಮಾ ಮಾಡಬೇಕಾದ್ರೆ ಪ್ರತಿ ಒಂದು ಡೆಲಿವರಿ ಪೇಯ್ನೇ. ಆದರೆ ಆಪ್ರೇಷನ್ ಮಾಡೋದು ನೀವುಗಳು, ಸಿಸೇರಿಯನ್ ಮಾಡೋದು ನೀವುಗಳೇ. ಫಸ್ಟ್ ಏನಾದ್ರು ಒಂದು ಆಪ್ರೇಷನ್ ಮಾಡಿರಿ. ಆಪ್ರೇಷನ್ ಮಾಡಿದ್ರೆ ಎಲ್ಲ ಪಿಕ್ಚರ್ ಅಲ್ಲಲ್ಲೇ ಸತ್ತೋಗುತ್ತಲ್ಲ. ಬದುಕ್ಸ್ರಿ ಫಸ್ಟ್ ಅಲ್ವಾ, ಬದುಕ್ಸ್ರಿ.